ನಮಸ್ಕಾರಗಳು. ಜ್ಞಾನ ಸೌರಭ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಮಕ್ಕಳೇ, ಇವತ್ತಿನ ದಿನ ನೀವು ಹಿಂದಿ ವಿಷಯದ ವಾರ್ಷಿಕ ಪರೀಕ್ಷೆಯನ್ನು ಯಶಸ್ವಿಯಾಗಿ ಮುಗಿಸಿದ್ದೀರಾ. ಈ ವಿಷಯದ ಕೀ ಉತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ಗಮನಿಸೋಣ. ನಿಮ್ಮ ಎಲ್ಲ ಉತ್ತರಗಳು ಸರಿಯಾಗಿರಲಿ ಎಂದು ಆಶಿಸುತ್ತಾ ಇವತ್ತಿನ ವಿಡಿಯೋವನ್ನು ಪ್ರಾರಂಭಿಸೋಣ. ಇದರಲ್ಲಿ ಈ ಒಂದು ವಿಡಿಯೋದಲ್ಲಿ ನಾವು ಮಕ್ಕಳೇ ಒಂದು ವಾಕ್ಯದಲ್ಲಿ ಅನುರೂಪತಾ ಪ್ರಶ್ನೆಗಳು ಹಾಗೂ ಬಹು ಆಯ್ಕೆಯ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳೋಣ. ಬಹು ಆಯ್ಕೆಯ ಪ್ರಶ್ನೆಯಲ್ಲಿ ಮೊದಲನೆಯ ಪ್ರಶ್ನೆ, ಉಚಿತ್ ಶಬ್ದ ಕಾ ವಿಲೋಮ ರೂಪ ಹೈ. ಈ ಒಂದು ಪದದ ವಿಲೋಮ ರೂಪ ಆಪ್ಷನ್ ಬಿ ಅನುಚಿತ್. ಎರಡನೆಯ ಪ್ರಶ್ನೆ, ನಿಮ್ನಲಿಖಿತ್ ಮೇ ಸೆ ಬಹುವಚನ ಶಬ್ದ ಹೈ. ಉತ್ತರ ಆಪ್ಷನ್ ಎ ಪ್ರತೀಯ. ಲೇಖಿಕಾ ಶಬ್ದ ಕಾ ಪುಲ್ಲಿಂಗ್ ರೂಪ ಹೈ. ಇದಕ್ಕೆ ಉತ್ತರ ಆಪ್ಷನ್ ಡಿ ಲೇಖಕ್. ನಾಲ್ಕನೆಯ ಪ್ರಶ್ನೆ, ಗಿರನಾ ಶಬ್ದ ಕಾ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾ ರೂಪ ಹೈ. ಆಪ್ಷನ್ ಬಿ ಗಿರಾನ. ಮುಂದಿನ ಪ್ರಶ್ನೆ, ಮೈ ಆಪ್ಕೆ ಲಿಯೆ ಕ್ಯಾ ಕರ್ ಸಕ್ತಾ ಹೂಂ ವಾಕ್ ಮೇ ಪ್ರಯುಕ್ತ ವಿರಾಮ ಚಿಹ್ನ ಹೈ. ಈ ಒಂದು ವಾಕ್ಯದಲ್ಲಿ ಬಳಕೆಯಾಗಿರುವಂತಹ ಚಿಹ್ನೆ ಪ್ರಶ್ನವಾಚಕ. ಪ್ರಶ್ನೆ 6, ಏಕೈಕ ಶಬ್ದ ಮೇ ಸಂಧಿ ಹೈ. ಆಪ್ಷನ್ ಎ ವೃದ್ಧಿ. निम्नलिखित में से द्विगु समास का उदाहरण है. ऑप्शन सी बार हमासा. यह तो जमीन डैश लेटा है. यह तो जमीन पर लेटा है. ऑप्शन बी पर. ಅನುರೂಪತಾ ಪ್ರಶ್ನೆಗಳಿಗೆ ಉತ್ತರಗಳು. ಜ್ಞಾನ ಕಾ ದೀಪ್ ನ್ಯಾಯ ಕಾ ಪತಾಕ. 10ನೇ ಪ್ರಶ್ನೆ, ಮೇರಾ ಬಚಪನ್ ಆತ್ಮಕಥಾ ईमानदारों के सम्मेलन में व्यंग्य रचना. धंधे की चिंता थी रोबोजीत को. साधोराम की चिंता थी रोबोदीप और रोबोनील. ಎರಡು ಉತ್ತರಗಳನ್ನು ಬರೆಯಬೇಕು. ಪ್ರಶ್ನೆ 12, ಮೇಜರ್ ಕುಮಾರ್ ರಜ್ಜು ನೇತಾ ರಂಗ್ ದೋರ್ಜಿ. ಒಂದು ವಾಕ್ಯದಲ್ಲಿ ಉತ್ತರಗಳು. 13ನೇ ಪ್ರಶ್ನೆ, लेखक प्रेमचंद जी को क्या नजर आया. लेखक प्रेमचंद जी को रंगदार गुलाबी से आया. 14ನೇ ಪ್ರಶ್ನೆ, लेखक पहनने के कपड़े कहाँ दबाकर सोए. लेखक पहनने के कपड़े सिराने दबाकर सोए. 15ನೇ ಪ್ರಶ್ನೆ, समय किसका दिया हुआ अनुपम धन है. समय भगवान का दिया हुआ अनुपम धन है. 16ನೇ ಪ್ರಶ್ನೆ, यशोदा किसकी कसम खाती है. यशोदा ಗೋಧನ್ ಕಿ ಕಸಮ್ ಖಾತಿ ಹೈ. ಈ ರೀತಿಯಾಗಿ 16 ಪ್ರಶ್ನೆಗಳ ಉತ್ತರಗಳು ಈ ರೀತಿಯಾಗಿರುವುದನ್ನು ನಾವು ಗುರುತಿಸಬಹುದು. ಮಕ್ಕಳೇ, ಈ ಒಂದು ಪ್ರಶ್ನೆಗಳಿಗೆ ನಿಮ್ಮ ಉತ್ತರಗಳು ನೀವು ಎಷ್ಟು ಅಂಕಗಳನ್ನು ಗಳಿಸಿದ್ದೀರಿ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ತರಗತಿಯಲ್ಲಿ ಮತ್ತೆ ಎಲ್ಲರನ್ನು ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.